Good evening everyone. Good evening. Audio video clear ಇದೆನಾ ಕನ್ಫರ್ಮೇಷನ್ ಕೊಡಿ. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ ಎಲ್ಲರೂ ಕನ್ಫರ್ಮೇಷನ್ ಕೊಡಿ ಒಮ್ಮೆ. ನಿರಂಜನ್ ಪಾಟೀಲ್ ನಮಸ್ಕಾರ. ಹರಿತಾ ಗುಡ್ ಈವ್ನಿಂಗ್. ಹರ್ಷ ಗುಡ್ ಈವ್ನಿಂಗ್. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಒಮ್ಮೆ ಕನ್ಫರ್ಮೇಷನ್ ಕೊಟ್ಬಿಡಿ ಎಲ್ಲರೂ. ನಾಗೇಂದ್ರ ಗುಡ್ ಈವ್ನಿಂಗ್. ಸೌಮ್ಯ ಗುಡ್ ಈವ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಲರ್ನ್ ಆನ್ಲೈನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಲಾಷ್ ವರ್ಮಾ. ನಾನು ನಿಮ್ಮ ಇಂಗ್ಲಿಷ್ ಮತ್ತು ಆಪ್ಟಿಟ್ಯೂಡ್ ಟ್ರೈನರ್. ಓಕೆನಾ? ಸೊ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಬಗ್ಗೆ ಆಗಿರುತ್ತೆ. ಇಷ್ಟು ದಿವಸ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ ಇದಕ್ಕೋಸ್ಕರ. ಬ್ಯಾಂಕಿಂಗ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರು ಎಷ್ಟೊಂದು ದಿವಸದಿಂದ ಕಾಯ್ತಾ ಇದ್ರಿ. ಇನ್ನೂ ಯಾವಾಗ ಬರುತ್ತೆ. ಹಲವಾರು ಜನ ಆಲ್ರೆಡಿ ನನಗೆ ಕೇಳಿ ಬಿಟ್ಟಿದ್ರಿ, ಸರ್ ಈ ಸಲ ಬರುತ್ತಾ ಇಲ್ವಾ ಅಂತ ಹೇಳಿ. ಹೌದಾ? ಬಂದಿದೆ ವಿತ್ ಬೋನಸ್ ಬಂದಿದೆ ಸರ್. ಏನು ನೋಟಿಫಿಕೇಶನ್? SBI ಕ್ಲರ್ಕ್ ನೋಟಿಫಿಕೇಶನ್. 8,000 ಪೋಸ್ಟ್ ಸರ್. 8,200 ಚಿಲ್ಲರೆ ಇದೆ ರೀ. ಹೌದಾ? ಯಾವುದು? SBI ಕ್ಲರ್ಕ್ ಈ ಸಲ ನೋಟಿಫಿಕೇಶನ್ 8,283 ಪೋಸ್ಟ್ ಜೊತೆಗೆ ನಿಮಗೆ ಬಂದಿದೆ SBI ಕ್ಲರ್ಕ್ ಈ ಸಲ. ಅಂದ್ರೆ ಲಾಸ್ಟ್ ಇಯರ್ಗಂತ 3,000 ಎಕ್ಸ್ಟ್ರಾ ಪೋಸ್ಟ್. ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಇಯರ್ ನಮಗೆ ಬಿಟ್ಟಿರೋದು 300 ಪೋಸ್ಟ್. 300 ಅಲ್ಲ, 280 ಸಮಥಿಂಗ್ ಬಿಟ್ಟಿದ್ದ. ಈ ಸಲ 450 ಪೋಸ್ಟ್ ಬಿಟ್ಟಿದ್ದಾನೆ ಬರೀ ಕರ್ನಾಟಕಕ್ಕಾಗಿ. Okay, so this is really a big news, guys. This is really a big news for students who are preparing for the banking exams. ಯಾಕಂದ್ರೆ ಎವ್ರಿ ಇಯರ್ ನಾವು ನೋಡ್ತೀವಿ SBI ಕ್ಲರ್ಕ್ ಅನ್ನೋದು ನಮಗೆ ಪಕ್ಕಾ ಬರುತ್ತೆ, ತುಂಬಾ ವೇಕೆನ್ಸೀಸ್ ಇಂದ ಬರುತ್ತೆ. ಬಟ್ ಈ ಸಲ ಎಕ್ಸ್ಟ್ರಾ ವೇಕೆನ್ಸಿ ಇಂದ ಬಂದಿದೆ. ಯಾರ್ಯಾರು ನಿಮಗೆ RRB PO ಇಂದ ಪ್ರಿಪರೇಷನ್ ಶುರು ಮಾಡಿದ್ರಿ, RRB PO, RRB ಕ್ಲರ್ಕ್, IBPS PO, IBPS ಕ್ಲರ್ಕ್, SBI PO, ದ ಫೈನಲ್ ಎಕ್ಸಾಮ್ ಆಫ್ ದ ಇಯರ್ 2023 ಬ್ಯಾಂಕಿಂಗ್ ಸೀಸನ್ ಗೆ ಫೈನಲ್ ಎಕ್ಸಾಮ್ ಇದು SBI ಕ್ಲರ್ಕ್ 2023. ಅದು ನಮಗೆ ಬಂದಿದೆ ಎಕ್ಸ್ಟ್ರಾ ಬೋನಸ್ ಜೊತೆ. ಸೊ ದಿಸ್ ಈಸ್ ಅ ಗಿಫ್ಟ್ ಫಾರ್ ನ್ಯೂ ಇಯರ್ ಅನ್ಕೋಬೇಕು ಎಲ್ರು. ಪರ್ಟಿಕ್ಯುಲರ್ಲಿ ಕರ್ನಾಟಕ ಸ್ಟೂಡೆಂಟ್ಸ್. ಈ ಸಲ ನಮಗೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಬರೆಯುವಂತಿಲ್ಲ, ಅದೊಂದು ಕ್ಲಾಸ್ ಬಂದಿದೆ. ಅದು ಇನ್ನೂ ಎಕ್ಸ್ಟ್ರಾ ಲಕ್ ಆಗಿದೆ. ಅಲ್ಲದೆ ಕ್ವೆಶ್ಚನ್ ಪೇಪರ್ ಕನ್ನಡದಲ್ಲಿ ಕೂಡ ಇರುತ್ತೆ, ಇದು ಕೂಡ ಲಕ್ ಆಗಿದೆ. ಸರ್ ನೀವೇನಾದ್ರೂ ಬ್ಯಾಂಕಿಂಗ್ ಎಕ್ಸಾಮಿಗೆ ಇಷ್ಟು ದಿವಸದಿಂದ ಪ್ರಿಪರೇಷನ್ ನಡೆಸ್ತಾ ಇದ್ದೀರಿ ಅಂದ್ರೆ ಇದಕ್ಕಂತ ಒಳ್ಳೆ ಸಮಯ ಇನ್ನು ಯಾವುದೂ ಇಲ್ಲ ಸರ್. ಯಾವ ಎಕ್ಸಾಮ್ ಅಲ್ಲಿ ಕೂಡ ನಮಗೆ ಇಷ್ಟೊಂದು ಪೋಸ್ಟ್ ಬಿಡ್ಲಿಲ್ಲ. RRB ಕ್ಲರ್ಕ್ ಅಲ್ಲಿ ಇರ್ಲಿಲ್ಲ, RRB PO ಅಲ್ಲಿ ಇರ್ಲಿಲ್ಲ, IBPS ಕ್ಲರ್ಕ್ ಅಲ್ಲಿ ಇರ್ಲಿಲ್ಲ, IBPS PO ಅಲ್ಲಿ ಇರ್ಲಿಲ್ಲ, SBI PO ಅಲ್ಲಿ ಇರ್ಲಿಲ್ಲ. RBI ಅಂತೂ ಬಿಟ್ಬಿಡಿ. ಎಲ್ಲದಕ್ಕಂತೂ ಹೆಚ್ಚಿನ ಪೋಸ್ಟ್ ಕರ್ನಾಟಕಕ್ಕಾಗಿ ಈ ಸಲ ಬಂದಿರೋದು SBI ಕ್ಲರ್ಕ್ ಇಂದ. ನೋಟಿಫಿಕೇಶನ್ ಇವತ್ತೇ ಬಂದಿದೆ. ನಾನು ಈ ಕ್ಲಾಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆನಾ? ಸೊ ಏನೇನಿದೆ ಚೆಕ್ ಮಾಡ್ಬಿಡೋಣ ನೋಟಿಫಿಕೇಶನ್ ಅಲ್ಲಿ. ಸೊ SBI ಕ್ಲರ್ಕ್ ನೋಟಿಫಿಕೇಶನ್. ಸ್ಟಾರ್ಟಿಂಗ್ ಇಂದ ಹೇಳ್ತಾ ಹೋಗ್ತೀನಿ. ನಿಮಗೆ ಇದರಲ್ಲಿ ಏನೇನು ಕಾಣಲ್ಲ ಅದನ್ನೆಲ್ಲ ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಓಕೆ ಸರ್, ಏನೇ ಡೌಟ್ ಇಲ್ಲ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆನಾ? ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಇದ್ರ ಬಗ್ಗೆ. ನಿಮ್ಗೆ ಏನೇನು ಡೌಟ್ ಇದೆ ಕೊನೆವರೆಗೆ ಇಟ್ಕೊಳ್ಳಿ. ನೋಟಿಫಿಕೇಶನ್ ಮುಗಿಯೋ ಟೈಮಲ್ಲಿ ನಿಮ್ಗೆ ಏನೇನು ಡೌಟ್ ಇದೆ ಎಲ್ಲ ಕಂಪ್ಲೀಟ್ ನೋಟಿಫಿಕೇಶನ್ ನಾನು ನಿಮಗೆ ಓದಿ ತಿಳಿಸ್ತೀನಿ ಇವತ್ತು. ಓಕೆನಾ? ಸೊ ಏನೇ ಡೌಟ್ ಇರ್ಲಿ ಕೊನೆಗೆ. ಸರ್, ಆಂಧ್ರ ಸ್ಟೇಟ್ ಅಲ್ಲಿ ವೇಕೆನ್ಸೀಸ್ ಕಡಿಮೆ ಇದೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅವ್ರು ಬಂದಿಲ್ಲಿ ಬರೆಯೋ ಮಾಹಿತಿ ಇದೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಎಲ್ಲ ಮಾತಾಡ್ತೀನಿ, ವೆಯ್ಟ್ ಮಾಡಿ ಪ್ರತಿಯೊಂದದ್ರ ಬಗ್ಗೆ. ಸರ್, ಮೊದಲನೇದಾಗಿ ನಾವು ಇದನ್ನ ನೋಡೋಣ. ಏನೇನು ಕೊಟ್ಟಿದ್ದಾನೆ ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ಓದ್ಬಿಡೋಣ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಎಲಿಜಿಬಲ್
Indian citizens for appointment as a junior associate in clerical cadre in State Bank of India. Candidates can apply for vacancies in one state or union territory only. ಒಂದಂತರೂ ಇದು ಯಾವಾಗಲೂ ಇರೋದೆ, ಒನ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅಲ್ಲಿ ಮಾತ್ರ ಅಪ್ಲೈ ಮಾಡಬಹುದು, ಇನ್ನೆಲ್ಲಿ ಅಪ್ಲೈ ಮಾಡಬಾರ್ದು. ಓಕೆ, ಅದಂತೂ ನಮಗೆ ಗೊತ್ತೇ ಇದೆ. ಸರ್ ಬ್ರೇಕ್ ಆಗ್ತಿದೆ ಅಂತ ಏನೋ ಚೆಕ್ ಮಾಡ್ತಿರೋ ಒಂದು ಟೈಮ್. ಓಕೆ ಸರ್, ಅದನ್ನ ಇದನ್ನ ಮಾಡ್ತಾರೆ, ಬ್ರೇಕ್ ಆಗಿರೋದನ್ನ ಇದನ್ನ ಚೆಕ್ ಮಾಡ್ತಾರೆ. ಒಂದ್ ನಿಮಿಷ ನೀವು ಕಂಟಿನ್ಯೂ ಮಾಡೋಣ ಹಾಗೆ ಕ್ಲಾಸ್ನ. ಓಕೆ, ಮತ್ತೇನಿದೆ, ಕ್ಯಾಂಡಿಡೇಟ್ ಕ್ಯಾನ್ ಅಪಿಯರ್ ಫಾರ್ ದ ಟೆಸ್ಟ್ ಓನ್ಲಿ ಒನ್ಸ್ ಅಂಡರ್ ದಿಸ್ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟ್. These candidates applying for the vacancies for a particular state or union territory should be proficient in reading, writing, speaking and understanding in a specified opted local language of that state or union territory mentioned in under given vacancy table against each other. ನೋಡಿ, main point ಇಲ್ಲೇ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? Candidates applying for vacancy of particular state or union should be proficient in ರೀಡಿಂಗ್, ರೈಟಿಂಗ್ ಅಂಡ್ ಸ್ಪೀಕಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಇವೆಲ್ಲ ಬಂದಿರಲೇಬೇಕು. ಅವ್ರು ಮಾತ್ರ ಎಲಿಜಿಬಲ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಓಕೆನಾ? ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಮುಂದೆ ಬರುತ್ತೆ. ಮುಂದೆ ನೋಟಿಫಿಕೇಶನ್ ಹೋಗ್ತಾ ಹೋಗೋಣ ಇನ್ನ ಏನೇನು ಕೊಟ್ಟಿದ್ದಾನೆ ಅಂತ. ಓಕೆನಾ? ಮತ್ತೆ the test for the knowledge of the specified opted local language will be conducted as a part of the selection process. ನೋಡಿ, ಸೆಲೆಕ್ಷನ್ ಪ್ರಾಸೆಸ್ ಅಲ್ಲೇ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಮುಂಚೆ ಇರಲಿಲ್ಲ. ಟೈಮ್ ಕೊಡ್ತಾ ಇದ್ರು, 6 ತಿಂಗಳು ಟೈಮ್ ಕೊಡ್ತಾ ಇದ್ರು ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಗೆ. ಈ ಸಲ ನಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಗೆ ಏನ್ ಹೇಳ್ತಿದ್ದಾನೆ? ದ ಟೆಸ್ಟ್ ಫಾರ್ ದ ನಾಲೆಜ್ ಆಫ್ ದ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ ಬಿ ಕಂಡಕ್ಟೆಡ್ ಆಸ್ ಎ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್. ಇದು ಸೆಲೆಕ್ಷನ್ ಪ್ರಾಸೆಸ್ ಅಲ್ಲೇ ಇದೊಂದು ಭಾಗ ಆಗಿರುತ್ತೆ. Will be conducted after qualifying the online examination but before the joining the bank. Clarity ಸಿಕ್ತಾ? ಏನೇನು ಚೆಕ್ ಮಾಡ್ತಾರೆ? ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಜಾಬಿಗೆ ಹೋದ ಮೇಲೆ 6 ತಿಂಗಳ ಟೈಮ್ ಕೊಡಲ್ಲ ಸರಿ ಸಲ. ಓಕೆ, 6 ತಿಂಗಳ ಟೈಮ್ ಕೊಡಂಗಿಲ್ಲ. ನಿಮಗೆ ಜಾಬ್ ಜಾಯಿನ್ ಆಗುವ ಮುಂಚೆನೆ ಈ ಟೆಸ್ಟ್ ಇರುತ್ತೆ. ಟೆಸ್ಟ್ ಫಾರ್ ದ ನಾಲೆಜ್ ಆಫ್ ಸ್ಪೆಸಿಫೈಡ್. ಇಲ್ಲಿ ನೋಡಿ, ಈ ಲೈನ್ ನಿಮಗೆ ಅಂಡರ್ಲೈನ್ ಮಾಡಿ ತೋರಿಸ್ತೀನಿ ನೀಟಾಗಿ. ಈ ಲೈನ್ ನೋಡಿ ನಿಮಗೆ ಒಂದೇ ನಿಮಿಷ. ಇವಾಗ ನೋಡಿ, ದ ಟೆಸ್ಟ್ ಫಾರ್ ನಾಲೆಜ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್, ಎಲ್ಲಿದೆ? ಲೋಕಲ್ ಲ್ಯಾಂಗ್ವೇಜ್ ವಿಲ್ ಕಂಡಕ್ಟೆಡ್ as a part of selection process. It will be conducted after qualifying the online main examination but before joining the bank. Clarity banta ಈಗ? ಗುಡ್ ಈವ್ನಿಂಗ್ ಎಸ್ಕೆ. ಕ್ಲಾರಿಟಿ ಬಂತಾ? ಯಾಕೆ ಬೇರೆಯವರು ಬರೆಯಕ್ಕೆ ಇದು ಆಗಲ್ಲ ಅಂತ ಹೇಳಿ. ಮುಂಚೆನೆ ಅವರಿಗೆ ಎಕ್ಸಾಮ್ ಇರುತ್ತೆ. ಬ್ಯಾಂಕ್ ಆನ್ಲೈನ್ ಎಕ್ಸಾಮ್ ಕ್ಲಿಯರ್ ಮಾಡಿದ ತಕ್ಷಣ ಅವರು ಜಾಬ್ ಜಾಯ್ನ್ ಆಗೋ ಮುಂಚೆನೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸರ್. ಸೊ ಇದರಿಂದ ನಿಮಗೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ಟೆಸ್ಟ್ ಬರೆಯೋದು ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಓಕೆನಾ? ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ನ್ಯೂಸ್. ಮತ್ತೆ ಮುಂದೆ ಏನ್ ಹೇಳಿದಾನೆ? ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಕ್ವಾಲಿಫೈ ದಿಸ್ ಟೆಸ್ಟ್ will not be offered appointment. So candidates who produce a 10th or 12th standard mark sheet or certificate evidencing having studied the specified opted local language will not be required to undergo the language test. ಅಷ್ಟೇ. ಏನ್ ಹೇಳಿದ ನೋಡಿ, candidates who produce 10th or 12th standard marks card or certificate evidencing is studied in the specified opted local language. ನಿಮಗೆ 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ನೀವು ಈ ಲ್ಯಾಂಗ್ವೇಜ್ ನ ಓದಿದೀನಿ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ರೆ ನಿಮಗೆ ಈ ಟೆಸ್ಟ್ ಇರಲ್ಲ. ಈ ಟೆಸ್ಟ್ ಯಾರಿಗಿರುತ್ತೆ? 10th ಅಲ್ಲಿ ಮತ್ತು 12th ಅಲ್ಲಿ. 10th ಅಲ್ಲಿ ಮತ್ತು 12th ಅಲ್ಲಿ ಕನ್ನಡ ಯಾರು ಓದಿರಲ್ವೋ ಅವರಿಗೆ ಮಾತ್ರ ಈ ಟೆಸ್ಟ್ ಇರುತ್ತೆ. ನೀವು ಆಲ್ರೆಡಿ ಕನ್ನಡದಲ್ಲಿ ಓದಿದೀರಿ ಅಂದ್ರೆ ಅಥವಾ ನಿಮಗೆ ಕನ್ನಡ ಒಂದು ಸಬ್ಜೆಕ್ಟ್ ಇತ್ತು ನಿಮಗೆ 10th ಅಲ್ಲಿ ಅಥವಾ 12th ಅಲ್ಲಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆ ಸಬ್ಜೆಕ್ಟ್ ಗೆ ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂದ್ರೆ ನಿಮಗೆ ಈ ಪ್ರೊಫಿಷಿಯನ್ಸಿ ಟೆಸ್ಟ್ ಇರಲ್ಲ. ಇದಕ್ಕೆ ನೋಟಿಫಿಕೇಶನ್ ನ ಕ್ಲಿಯರ್ ಆಗಿ ಓದಬೇಕು ಅಂತ ಹೇಳೋದು ನಾವು. ಎಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ ನೋಡಿ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೀವಿ ಇನ್ನ. ಓಕೆನಾ?
ನೆಕ್ಸ್ಟ್ ಇನ್ನೇನಿದೆ? There is no provision for inter-circle transfer or interstate transfer for junior associates to be recruited. There is no provision for inter-circle transfer or interstate transfer for junior associates to be recruited. ಅಂದರೆ ನಿಮಗೆ ಇಂಟರ್-ಸ್ಟೇಟ್ ಟ್ರಾನ್ಸ್ಫರ್ ಇರಲ್ಲ. ಮುಂಚೆವರೆಗೆ SBI ಕ್ಲರ್ಕ್ ಹೆಂಗಿತ್ತು, ನಿಮಗೆ ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಎಲ್ಲಾದ್ರೂ ಕೊಡ್ಬೋದಿತ್ತು. ಇವಾಗ ಹಂಗಿಲ್ಲ. ನಿಮ್ಮ ಸರ್ಕಲ್ ಏನಿದೆ, ಓಕೆನಾ, ನಮ್ದು ಮೋಸ್ಟ್ಲಿ ಬೆಳಗಾಂ ಅಥವಾ ಗುಲ್ಬರ್ಗ ಬೆಳಗಾಂ ಸರ್ಕಲ್ ಬರುತ್ತೆ ಅನ್ಸುತ್ತೆ, ಹೌದಾ? ಸೊ ಆ ಸರ್ಕಲ್ ಅಲ್ಲಿ ಮಾತ್ರ ನಿಮಗೆ ಪೋಸ್ಟಿಂಗ್ ಇರುತ್ತೆ, ಬೇರೆ ಸ್ಟೇಟ್ಗೆ ಪೋಸ್ಟಿಂಗ್ ಕೊಡಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ದಿಸ್ ಟೈಮ್ ದೇರ್ ಇಸ್ ನೋ ಪ್ರಾವಿಷನ್ ಫಾರ್ ದಟ್. ಅಂದ್ರೆ ನಿಮಗೆ ಕರ್ನಾಟಕದಲ್ಲೇ, ನಿಮಗೆ ಕರ್ನಾಟಕದಿಂದ ಬರೆಯೋವರಿಗೆ ನಿಮಗೆ ಪೋಸ್ಟಿಂಗ್ ಕೂಡ ಕರ್ನಾಟಕದಲ್ಲೇ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ, ಪ್ರಿಲಿಮಿನರಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ಜಾನ್ವರಿ. ಜಾನ್ವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಜಾನ್ವರಿಯಲ್ಲಿ ಟೆಂಟೇಟಿವ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ ಡೇಟ್ ಇಲ್ಲ, ನಮಗೆ ಪರ್ಟಿಕ್ಯುಲರ್ ಡೇಟ್ ಇಲ್ಲ, ಬಿಡ್ತಾನೆ, ಅದನ್ನು ಕೂಡ ಬಿಡ್ತಾನೆ. ಓಕೆನಾ? ದ ಮೇನ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ಫೆಬ್ರವರಿ 2024. ಮೀನ್ಸ್ 2024 ಫೆಬ್ರವರಿಯಲ್ಲಿ ಇರುತ್ತೆ, 2024 ಪ್ರಿಲಿಮ್ಸ್ ಜಾನ್ವರಿಯಲ್ಲಿ ಇರುತ್ತೆ, ಇನ್ನು ಯಾವಾಗ ಅಂತ ಗೊತ್ತಿಲ್ಲ. ಓಕೆನಾ? ಸೊ ನಮಗೆ ವರ್ಸ್ಟ್ ಕೇಸ್ ಸಿನಾರಿಯೋ ಅನ್ಕೊಂಡ್ರು ಕೂಡ ನಿಮಗೆ ಮಿನಿಮಮ್ 1.5 ತಿಂಗಳು ಟೈಮ್ ಇದೆ ಪ್ರಿಲಿಮ್ಸ್ಗೆ ನಿಮಗೆ ಪ್ರೊಫಿಷಿಯಂಟ್ ಆಗಕ್ಕೆ. ಓಕೆನಾ? ಮುಂದೆ ವೇಕೆನ್ಸೀಸ್ ಬಗ್ಗೆ ಮಾತಾಡೋಣ. ನನಗೆ ಎಲ್ಲ ವೇಕೆನ್ಸೀಸ್ ಬೇಡ. ಬೆಂಗಳೂರು ಸರ್ಕಲ್, ನಮ್ ಸರ್ಕಲ್ ಯಾವ್ದ್ರಿ? ಬೆಂಗಳೂರು ಸರ್ಕಲ್ ದೊಡ್ಡದು ಮಾಡ್ತಾ ಇದೀನಿ ನೋಡಿ. ಬೆಂಗಳೂರು ಸರ್ಕಲ್ ಕರ್ನಾಟಕ. ಪೋಸ್ಟ್ಸ್ ನೋಡಿದ್ರೆ SC ಕ್ಯಾಟಗರಿಗೆ 72, ST ಕ್ಯಾಟಗರಿಗೆ 31, OBCಗೆ 121 ಕೊಟ್ಟಿದ್ದಾನೆ, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 45, ಜನರಲ್ಗೆ 181, ಟೋಟಲ್ 450. ರೆಗ್ಯುಲರ್ ವೇಕೆನ್ಸೀಸ್ 450 ವೇಕೆನ್ಸಿ ಕೇವಲ ಕರ್ನಾಟಕಕ್ಕೆ ಮಾತ್ರ ನಾನು ಹೇಳ್ತಿರೋದು. ಓಕೆನಾ? ಅದು ಬಿಟ್ಟು ನಮಗೆ ಮತ್ತೆ ಇವಿದಾವೆ, ಬ್ಯಾಕ್ಲಾಗ್ಸ್ ಇದಾವೆ. ಬ್ಯಾಕ್ಲಾಗ್ಸ್ ಬಗ್ಗೆ ನಾನೇನು ಮಾತಾಡಲ್ಲ. ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಓನ್ಲಿ ರೆಗ್ಯುಲರ್ ವೇಕೆನ್ಸೀಸ್ 450. ಎಕ್ಸ್ ಸರ್ವಿಸ್ ಮೆನ್ ಒಂದು ಮಾತಾಡ್ಬಿಡೋಣ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಈ ಸಲ ಎಷ್ಟಿದೆ ನೋಡಿ, 45 ಪೋಸ್ಟ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೂ 45 ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ಮುಂದೆ ಇದು ವೇಕೆನ್ಸೀಸ್. ನಿಮಗೆ ಓವರ್ ಆಲ್ ವೇಕೆನ್ಸೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ಓವರ್ ಆಲ್ ವೇಕೆನ್ಸೀಸ್ ನೋಡಿದ್ರೆ ರೆಗ್ಯುಲರ್ ವೇಕೆನ್ಸೀಸ್ 8283 ಇದೆ. ಇನ್ನ ಬ್ಯಾಕ್ಲಾಗ್ಸ್ ಇನ್ನ ಬಹಳ ಇದಾವೆ, ಅದು ಬೇಡ, ನಮಗೆ ಇದನ್ನ ಮಾತ್ರ ನೋಡೋಣ. 8283. ಓಕೆ, ಮುಂದೆ ಹೋದ್ರೆ ಒನ್ ಲ್ಯಾಂಗ್ವೇಜ್ ಅಟ್ ಅ ಟೈಮ್ ಆಫ್ ಆನ್ಲೈನ್ ಅಪ್ಲಿಕೇಶನ್. One language at a time of online application for the local language test at persons with benchmark disabilities under clauses. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ನಮಗೆ ಏನ್ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಏನೇನ್ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ನಮಗೆ ಸಂಬಂಧ ಇಲ್ಲ. ಉತ್ತರ ಪ್ರದೇಶ್ ನಮಗೆ ಸಂಬಂಧ ಇಲ್ಲ, ಬೇಕಾಗಿಲ್ಲ. ಅಬ್ರಿವೇಷನ್ scheduled caste, scheduled tribes, other backward class, ಇದೆಲ್ಲ ಬೇಕಾಗಿಲ್ಲ. The above vacancies are provisional and depending on the actual requirement of the bank, the said vacancies may vary. ಅಂದ್ರೆ ನಂಬರ್ ಆಫ್ ವೇಕೆನ್ಸೀಸ್ ವೇರಿ ಆಗೋ ಚಾನ್ಸಸ್ ಇದೆ. ಅದು ಜಾಸ್ತಿ ಆಗುತ್ತೆ ಹೊರತು ಯೂಶುವಲಿ ಕಡಿಮೆ ಆಗಲ್ಲ ರೀ. ಓಕೆನಾ? ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ಫಾರ್ ದ ವೇಕೆನ್ಸೀಸ್ ಆಫ್ ಒನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಓನ್ಲಿ. ಅದು ಯಾವಾಗಲೂ ಇರೋದೇ ಯಾವುದೋ ಒಂದು ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಗೆ ಅಪ್ಲೈ ಮಾಡಬಹುದು. ದೇರ್ ಈಸ್ ನೋ ಪ್ರಾವಿಷನ್ ಫಾರ್ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ ಅಥವಾ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್. ಬೋಲ್ಡ್ ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನಿಮಗೆ ಇಂಟರ್ ಸ್ಟೇಟ್ ಅಥವಾ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ ಇರಲ್ಲ. ಅಂದ್ರೆ ನೀವು ಯಾವ ಸರ್ಕಲ್ಗೆ ಅಪ್ಲೈ ಮಾಡಿರ್ತೀರೋ ಅಲ್ಲಿನೇ ನಿಮ್ದು ಅಲೋಕೇಶನ್ ಆಗುತ್ತೆ ಅಂತ ಅರ್ಥ ಅದು. ಓಕೆ, ಮುಂದೆ ಇನ್ನ ಏನಿದೆ? ಕ್ಯಾಂಡಿಡೇಟ್ಸ್ ಆಫ್ ದ ಅಪ್ಲಿಕೆಂಟ್ ವಿಲ್ ಬಿ ಕನ್ಸಿಡರ್ ಓನ್ಲಿ ಅಗೇನ್ಸ್ಟ್ ದ ವೇಕೆನ್ಸೀಸ್ ಆಫ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ಇದೆಲ್ಲ ಬೇಕಾಗಿಲ್ಲ. ಕ್ಯಾಂಡಿಡೇಟ್ ಮೇ ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಫ್ರಮ್ ಎನಿ ನೋಟಿಫೈಡ್ center. However, he or she will have to appear for the test of a specified opted local language at that center. Candidates may appear in the examination from any notified center. However, he or she will have to appear for the test of a specified local language at the center to be decided by the bank of the state applied for at his or her own expenses. ಅದನ್ನ ಬಿಡಿ, ಸಾರಿ, ನಾನು ಏನೋ ಅನ್ಕೊಂಡಿದ್ದೆ ಅದು, ಬಟ್ ಏನೋ ಇತ್ತು. Merit list will be drawn state wise, category wise, and candidates will be posted in the state for which they
they are applying in the event of their selection and will not be entitled for inter. ಮತ್ತೆ ಅದನ್ನೇ ಹೇಳ್ತಿದ್ದಾನೆ, ನಿಮ್ಮನ್ನ ಬೇರೆ ಸ್ಟೇಟ್ಗೆ ಹಾಕಲ್ಲ, ನಿಮ್ಮನ್ನ ಬೇರೆ ಸ್ಟೇಟ್ಗೆ ಹಾಕಲ್ಲ, ಅದೇ ಸ್ಟೇಟ್ಗೆ ಪೋಸ್ಟಿಂಗ್ ಕೊಡ್ತಾರೆ ಅಂತ ಹೇಳ್ತಿದ್ದಾನೆ. ಓಕೆನಾ. ದ ರಿಸರ್ವೇಶನ್ ಅಂಡರ್ ವೇರಿಯಸ್ ಕ್ಯಾಟಗರೀಸ್ ವಿಲ್ ಬಿ ಆಸ್ ಪರ್ ಪ್ರಿವೇಲಿಂಗ್ ಗವರ್ಮೆಂಟ್ ಗೈಡೆನ್ಸಸ್. ನಾನು ರಿಸರ್ವೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿ ಮಾತಾಡಲ್ಲ, ಮುಂದೆ ಹೋಗೋಣ. ವೇಕೆನ್ಸೀಸ್ ರಿಸರ್ವ್ಡ್ ಫಾರ್ OBC, ಎಕನಾಮಿಕ್ ವೀಕರ್ ಸೆಕ್ಷನ್, ಬೆನಿಫಿಟ್ ಆಫ್ EWS. ಸರ್ ನಾನು ಇದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಸರ್, ಇದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ನಾನು. ರಿಸರ್ವೇಶನ್ ಬಗ್ಗೆ ನಾನು ಮಾತಾಡಲ್ಲ ಜಾಸ್ತಿ. ಓಕೆನಾ. ಡೈರೆಕ್ಟ್ ಹೋಗೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ, ಏಜ್ ಲಿಮಿಟ್ as on 1/4/2023, as on 1/4/2023, not below 20 years and not above 28 years as on 1/4/2023. Okay, that is candidates must have been born earlier than 2/4/1995. ಅಂದ್ರೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನೀವು 1995 ಯಾವ ತಿಂಗಳು ಇದು, ಏಪ್ರಿಲ್ 2ನೇ ತಾರೀಕಿನಂತ ಮುಂಚೆ ಹುಟ್ಟಿರ್ಬೇಕು, ಅದಕ್ಕಂತ ಮುಂಚೆ ಹುಟ್ಟಿರ್ಬೇಕು. ಇದು ಒಂದು ಕಂಡೀಷನ್. ಸಾರಿ, ಅದಕ್ಕಂತ ಮುಂಚೆ ಹುಟ್ಟಿರಬಾರ್ದು, ಅದು ಆದ್ಮೇಲೆ ಹುಟ್ಟಿರ್ಬೇಕು, ಕ್ಷಮಿಸ್ಬಿಡಿ. ಓಕೆ, ನೀವು 2000 ನಾಟ್ ಅರ್ಲಿಯರ್ ದನ್ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ 1995 4 ಅಂದ್ರೆ ಮಾರ್ಚ್ 2 ಅಥವಾ ಅದು ಆದ್ಮೇಲೆ ಇರಬೇಕು ಡೇಟ್ ಆಫ್ ಬರ್ತ್. ಓಕೆನಾ. ಅಂಡ್ ನಾಟ್ ಲೇಟರ್ ದೆನ್ 1/4/2003, ಆದ್ರೆ 2003 ಮಾರ್ಚ್ 1 ಮುಂಚೆ ಹುಟ್ಟಿರಬಾರ್ದು ಅಷ್ಟೇ. ಇದು ಕ್ರೈಟೀರಿಯಾ. ಓಕೆನಾ. ನೆಕ್ಸ್ಟ್ ಏನಿದೆ, ಕ್ಯಾಟಗರಿ ಏಜ್ ರಿಲ್ಯಾಕ್ಸೇಷನ್ ನೋಡಿ. SC ST ಗೆ 5 ವರ್ಷ, OBC ಗೆ 3 ವರ್ಷ, PW ಗೆ 10 ವರ್ಷ. ಇದನ್ನ ಬಿಟ್ಟಾಕ್ತೀನಿ, ನಾನು ಇವೆರಡು ನೋಡ್ತೀನಿ. 5 ವರ್ಷ SC ST ಗೆ, 3 ವರ್ಷ OBC ಗೆ, ಮುಗಿದೋಯ್ತು. ನೆಕ್ಸ್ಟ್ ಏನಿದೆ ಇನ್ನು? ಸರ್ ಯಾಕೆ ವಿಡಿಯೋ ಹಿಂಗಾಗ್ತಾ ಇದೆ ಪ್ರವೀಣ್ ಸರ್? ಸರ್ ತುಂಬಾ ಪ್ರಾಬ್ಲಮ್ ಆಗ್ತಿದೆನಾ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆನಾ? ಯಾರಾದ್ರೂ ಒಮ್ಮೆ ಕನ್ಫರ್ಮೇಶನ್ ಕೊಡಿ. ತುಂಬಾ ಕಟ್ ಆಗ್ತಿದೆನಾ, ಸ್ವಲ್ಪ ಕಟ್ ಆಗ್ತಿದೆನಾ? ಸರ್ ನಿಮ್ ಇಂಟರ್ನೆಟ್ ಇಶ್ಯೂ ರೀ, ಇದು ಇಂಟರ್ನೆಟ್ ಇಶ್ಯೂ ರೀ. ನನ್ನ ಮೊಬೈಲ್ ಅಲ್ಲಿ ನೀಟಾಗಿ ಬರ್ತಿದೆ ಸರ್. ಇಲ್ಲಿ ಒಂದು ಟೈಮ್ ಕ್ಲಿಕ್ ಮಾಡ್ಬಿಡ್ತೀರಾ? ನಿಮ್ಮ ಇಂಟರ್ನೆಟ್ ಇಶ್ಯೂ ಇರ್ಬೇಕು ಸರ್, ಅದು ಕಟ್ಟೆ ಆಗ್ತಾ ಇಲ್ಲ ಅಂತೆ, ಕ್ಷಮಿಸ್ಬಿಡಿ. ಓಕೆ ಸರ್, 2001 ಇದ್ರೆ 2001 ಇದ್ರೆ ಅಪ್ಲೈ ಮಾಡ್ಬೋದ್ರಿ. 2001 ಇದ್ರೆ ಅಪ್ಲೈ ಮಾಡ್ಬೋದು. ಮತ್ತೆ ಇದೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ, ರಿಸರ್ವೇಶನ್ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಕೊಡಂಗಿಲ್ಲ. ವಿಜುವಲಿ ಇಂಪೈರ್ಮೆಂಟ್ ಬಗ್ಗೆ ಇದು. ಮತ್ತೆ ಹೇರಿಂಗ್ ಇಲ್ಲಿ ನೋಡಿ, ಇದನ್ನ ನೋಟಿಫಿಕೇಶನ್ ಓದ್ಬೇಕು ನೀವು. ಬ್ಲೈಂಡ್ನೆಸ್ ಕೊಟ್ಟಿದ್ದಾನೆ, ಲೋ ವಿಷನ್ ಕೊಟ್ಟಿದ್ದಾನೆ, ಮತ್ತೆ ಹಿಯರಿಂಗ್ ಇಂಪೇರ್ಡ್ ಕೊಟ್ಟಿದ್ದಾನೆ, ಲೋಕೋಮೋಟರ್ ಡಿಸಬಿಲಿಟೀಸ್ ಕೊಟ್ಟಿದ್ದಾನೆ. ಇದನ್ನೆಲ್ಲ ನೀವು ಡೀಟೇಲ್ ಆಗಿ ಓದಬೇಕು. ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಓಕೆನಾ. ಸೊ ಇದೆಲ್ಲ ನನಗೆ ಬೇಡ, ಡಿಸಬಿಲಿಟೀಸ್ ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಮಾತಾಡಲ್ಲ. ಯೂಸಸ್ ಆಫ್ ಸ್ಕ್ರೈಬ್ ಅಂಡ್ ಕಂಪನ್ಸೇಟರಿ. ಸ್ಕ್ರೈಬ್ದು ಆಪ್ಷನ್ ಕೊಟ್ಟಿದ್ದಾನೆ, ಇದು ಎಲ್ಲ ಬೇಡ ನನಗೆ. ಎಕ್ಸ್ ಸರ್ವಿಸ್ ಮೆನ್ ಕೊಟ್ಟಿದ್ದಾನೆ, ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಇದೆಲ್ಲ. ಸೆಲೆಕ್ಷನ್ ಪ್ರಾಸೆಸ್, ಡೈರೆಕ್ಟ್ ಆಗಿ ಸೆಲೆಕ್ಷನ್ ಪ್ರಾಸೆಸ್ ಬಂದ್ಬಿಡ್ತೀನಿ. ಏನು ಚೇಂಜಸ್ ಇಲ್ಲ ನನ್ನ ಪ್ರಕಾರ. ಸೆಲೆಕ್ಷನ್ ಪ್ರಾಸೆಸ್ ಸೇಮ್ ಇದೆ. ಏನಿದೆ? ಪ್ರಿಲಿಮಿನರಿ ಎಕ್ಸಾಮ್, ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಕನ್ಸಿಸ್ಟಿಂಗ್ ಆಫ್ ಏನಿದೆ ಅದು? consisting of objective test for 100 mark will be conducted online. 100 mark irutte. The test will be 1 hour duration. 1 hour duration. Sectional timing ide, cumulative alla sectional timing ide illi. Okay na. ಏನೇನಿದೆ? ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವೆಶ್ಚನ್ ಗೆ 30 ಮಾರ್ಕ್ 20 ನಿಮಿಷ. ನ್ಯೂಮರಿಕಲ್ ಎಬಿಲಿಟಿ 35, ರೀಸನಿಂಗ್ 35, ಎಲ್ಲದಕ್ಕೂ 20 ನಿಮಿಷ, 1 ತಾಸು. ಎಕ್ಸಾಕ್ಟ್ಲಿ 1 ತಾಸು ಇದೆ. ಓಕೆನಾ ಸರ್? ಇದ್ರ ಬಗ್ಗೆ ಪ್ರಿಪರೇಷನ್ ಸ್ಟ್ರಾಟಜಿ ವಿಡಿಯೋ ಕೂಡ ನಾನು ಮಾಡಿ ಕೊಡ್ತೀನಿ ಮುಂದೆ. ಈಚ್ ಟೆಸ್ಟ್ ವಿಲ್ ಹ್ಯಾವ್ ಎ ಸಪರೇಟೆಡ್ ಟೈಮಿಂಗ್ ಆಸ್ ಮೆನ್ಷನ್ಡ್ ಅಬೌವ್.
ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಡ್ಬಿಡೋಣ. 1/4 ಆಫ್ ದ ಮಾರ್ಕ್ ಅಸೈನ್ಡ್ ಫಾರ್ ದ ಕ್ವೆಶ್ಚನ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್. ಒಂದೊಂದು ಪ್ರತಿ ತಪ್ಪು ರಾಂಗ್ ಆನ್ಸರ್ಗೆ ಏನಾಗುತ್ತೆ ನಮಗೆ, ಓಕೆ, ಪ್ರತಿ ರಾಂಗ್ ಆನ್ಸರ್. ಈ SBI ಕ್ಲರ್ಕ್ ಅಲ್ಲಿ ಸುಮಂತ್ ನಾಯಕ್ SBI ಕ್ಲರ್ಕ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಇರಲ್ಲಪ್ಪ. ನೆಗೆಟಿವ್ ಮಾರ್ಕಿಂಗ್ 1/4 ಕೊಟ್ಟಿದ್ದಾನೆ, ಹೌದಾ, 0.25 ಮಾರ್ಕ್ಸ್. ಮತ್ತೇನಿದೆ, ಅಡಿಕ್ವೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಕ್ಯಾಟಗರಿ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್, ಅಪ್ರಾಕ್ಸಿಮೇಟ್ಲಿ 10 times ದ ನಂಬರ್ ಆಫ್ ವೇಕೆನ್ಸೀಸ್ ಸಬ್ಜೆಕ್ಟ್ ಟು ಅವೈಲಬಿಲಿಟಿ. ಏನ್ ಹೇಳ್ತಿದೆ ನೋಡಿ, adequate number of vacancies in each category as decided by the bank, approximately 10 times the number of vacancies subject to availability will be shortlisted for the main exam. ಅಂದ್ರೆ ಪ್ರತಿ ಪೋಸ್ಟ್ಗೂ 10 ಜನನ ಸೆಲೆಕ್ಟ್ ಮಾಡ್ತಾರೆ, ಯಾವುದಕ್ಕಾಗಿ, ಮೇನ್ಸ್ ಎಕ್ಸಾಮ್ಗೆ. ಓಕೆನಾ? ಸೊ ಅಂದ್ರೆ ಅಲ್ಲಿಗೆ ಒಂದು ಪೋಸ್ಟ್ ರಿಕ್ವೈರ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ಗೆ 10 ಜನ ಕ್ಲಿಯರ್ ಮಾಡ್ತಾರೆ. ಇವಾಗ 450 ಪೋಸ್ಟ್ ಇದಾವೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋರು 4500 ಜನ ಇರ್ತಾರೆ. 4500 ಜನ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಮೇನ್ಸ್ ಬರೀತಾರೆ. ಓಕೆನಾ? ಸೊ ಇದಾಯ್ತು ಫೇಸ್ 2 ಮೇನ್ಸ್ ಎಕ್ಸಾಮ್. ಸ್ಟ್ರಕ್ಚರ್ ಆಫ್ ಆನ್ಲೈನ್ ಮೇನ್ ಎಕ್ಸಾಮ್ ವುಡ್ ಬಿ, ಆನ್ಲೈನ್ ಎಕ್ಸಾಮ್ ಏನಿದೆ ನೋಡಿ, ಮೇನ್ಸ್ ಜನರಲ್ ಅವೇರ್ನೆಸ್ ಅಂಡ್ ಫಿನಾನ್ಷಿಯಲ್ ಅವೇರ್ನೆಸ್ 50 ಕ್ವೆಶ್ಚನ್ 50 ಮಾರ್ಕ್, ಇಂಗ್ಲಿಷ್ 40 ಕ್ವೆಶ್ಚನ್ 40 ಮಾರ್ಕ್, ಆಪ್ಟಿಟ್ಯೂಡ್ 50 ಕ್ವೆಶ್ಚನ್ 50 ಮಾರ್ಕ್, ರೀಸನಿಂಗ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 50 ಕ್ವೆಶ್ಚನ್ 60 ಮಾರ್ಕ್. ಒಟ್ಟು 190 ಕ್ವೆಶ್ಚನ್ಸ್ 200 ಮಾರ್ಕ್. ಇಲ್ಲಿ ಕೂಡ ಸೆಕ್ಷನಲ್ ಟೈಮಿಂಗ್ ಇದೆ 35 35 45 45 ನಿಮಿಷ, ಒಟ್ಟು 2 ತಾಸು 40 ನಿಮಿಷ. ಸರ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತೀರಿ, ಬಟ್ ನನಗೆ ನೋಡಿದ್ರೆ ಕ್ಲಿಯರ್ ಆಗಿ ಬರ್ತಾ ಇದೆ. ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಅಲ್ವಾ? ಸರ್ ನಿಮ್ ಇಂಟರ್ನೆಟ್ ಇಶ್ಯೂ ಇರಬೇಕು ಸರ್, ಇಂಟರ್ನೆಟ್ ಇಶ್ಯೂ ಇರಬೇಕು, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ನನಗೆ ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ರೀ. ಒಂದು ನಿಮಿಷ. ಓವರ್ ಆಲ್ ಕರ್ನಾಟಕ 450, ಹೌದು ಬಾನು. ಗುಡ್ ಈವ್ನಿಂಗ್ ಕಾವ್ಯ. ಒಂದ್ ಸೆಕೆಂಡ್, ಒಂದೇ ಸೆಕೆಂಡ್. ಓಕೆ, PO ರೀ ಸುಮಂತ್, ಇವಾಗ ಕ್ಲೆರಿಕಲ್ ಬಗ್ಗೆ ಮಾತಾಡ್ತಿದೀವಿ, PO ಬಗ್ಗೆ ಕೇಳ್ತಿದ್ದೀರಲ್ಲ ಸರ್. ಅದನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸರ್, ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಓಕೆನಾ? ಸೊ ಇದು PO ಬಗ್ಗೆ ಇದೆ, ಕಂಪ್ಲೀಟ್ SBI ಕ್ಲರ್ಕ್ ಬಗ್ಗೆ, ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ಇಷ್ಟ ಆಯ್ತು ಇದು ನಮಗೆ. ಮತ್ತೆ ಈ ಕಡೆ ಏನಾಯ್ತಲ್ವಾ, ಲ್ಯಾಂಗ್ವೇಜಸ್ ಇದೇನು ಇಲ್ಲ, ಕರ್ನಾಟಕ ಇಂಗ್ಲಿಷ್ ಹಿಂದಿ ಕನ್ನಡ ಇರುತ್ತೆ. ಕರ್ನಾಟಕಕ್ಕೆ ಇಂಗ್ಲಿಷ್ ಹಿಂದಿ ಕನ್ನಡ, ನೀವು ಕನ್ನಡ ಸೆಲೆಕ್ಟ್ ಮಾಡಬೇಕು, ಅವಾಗ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ. ಈಚ್ ಟೆಸ್ಟ್ ವಿಲ್ ಹ್ಯಾವ್ ಸಪರೇಟ್ ಟೈಮಿಂಗ್, ಇದನ್ನೆಲ್ಲ ಹೇಳಿದಾನೆ ಆಲ್ರೆಡಿ, ನೋಡ್ಬಿಟ್ಟಿದ್ದೀವಿ ನಾವು. ಅಡಿಕ್ವೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇದು ಆಯ್ತು, ಇದು ಆಯ್ತು. ಈಚ್ ಟೆಸ್ಟ್ ವಿಲ್ ಹ್ಯಾವ್ ಎ ಸಪರೇಟ್ ಟೈಮಿಂಗ್, ಇದೆಲ್ಲ ಆಯ್ತು. ಈ ಮೇನ್ಸ್ ಅಲ್ಲಿ ಕೂಡ 1/4 ನೆಗೆಟಿವ್ ಮಾರ್ಕಿಂಗ್ 1/4 ಇದೆ. ಓಕೆ, ಸೊ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸ್ಕೋರ್ ಎ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್. ಇದನ್ನ ನೋಡಿ, ಆನ್ ಅಗ್ರಿಗೇಟ್. ಸೊ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಮಾರ್ಕ್ಸ್ ಆನ್ ಅಗ್ರಿಗೇಟ್ ಅಂದ್ರೆ ನೀವು ಪಾಸ್ ಆಗಿರ್ಬೇಕು ಸರ್, ಅಷ್ಟೇ ಸಾಕು. ಮಿನಿಮಮ್ ಇಷ್ಟು ಬರಬೇಕು ಅಂತ ಏನು ರೂಲ್ ಇಲ್ಲ, ಪಾಸ್ ಆಗಿರಬೇಕು. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆನ್ ಅಗ್ರಿಗೇಟ್ ವಿಲ್ ಬಿ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್. ನೋ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆಸ್ ಪ್ರಿಸ್ಕ್ರೈಬ್ಡ್. ಸೆಕ್ಷನ್ ವೈಸ್ ಮಾರ್ಕ್ಸ್ ವಿಲ್ ನಾಟ್ ಬಿ ಮೇಂಟೈನ್ಡ್. ಸೆಕ್ಷನ್ ವೈಸ್ ಮಾರ್ಕ್ಸ್ ವಿಲ್ ನಾಟ್ ಬಿ ಮೇಂಟೈನ್ಡ್ ಅಂದ್ರೆ ಸೆಕ್ಷನಲ್ ಕಟ್ ಆಫ್ ಇರಲ್ಲ, ಸೆಕ್ಷನಲ್ ಕಟ್ ಆಫ್ ಇರಲ್ಲ. ಓಕೆನಾ? ನೆಕ್ಸ್ಟ್, trained apprentice of SBI may be given weightage in the mains examination by awarding 2.5% of the maximum mark. ಇದು apprentice ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಮ ಬಗ್ಗೆ ಅಲ್ಲ ಇದು. The bonus marks will be added to the aggregate score, ಇದೆಲ್ಲ ಬೇಡ. Final selection will subject to final selection ಏನಿರುತ್ತೆ, verification of eligibility for the post and information furnished in the online examination, qualifying in test specified opted for local language where applicable as detailed above. So ಕ್ವಾಲಿಫೈ ಆಗಿರಬೇಕು, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ತಗೊಂಡಿರಬೇಕು. ರಿಸಲ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪ್ರಾವಿಷನಲಿ ಕ್ವಾಲಿಫೈಡ್ ಫಾರ್ ದ ಸೆಲೆಕ್ಷನ್ ವಿಲ್ ಬಿ ಮೇಡ್ ಅವೈಲಬಲ್ ಆನ್ ದ ಬ್ಯಾಂಕ್ಸ್ ವೆಬ್ಸೈಟ್. ಅದು ಯಾವಾಗ ಬಿಡ್ತಾರೆ ಅಂತ ಅವರೇ ಮುಂದೆ ಹೇಳ್ತಾರೆ. ವೇಟ್ ಲಿಸ್ಟ್ ಬಗ್ಗೆ ಹೇಳ್ತಿದ್ದಾನೆ. ಓಕೆನಾ? ವೇಟ್ ಲಿಸ್ಟ್ ಆಫ್ ಅಪ್ ಟು 50% ಆಫ್ ದ ವೇಕೆನ್ಸೀಸ್ ವಿಲ್ ಬಿ ಮೇಂಟೈನ್ಡ್. ಓಕೆ, ಸ್ಟೇಟ್ ವೈಸ್ ಕ್ಯಾಟಗರಿಯಲ್ಲಿ
candidates will be released from this wait list on quarterly basis against non-joining and resignation out of the current batch only. ಇದರ ಅರ್ಥ ಹೇಳ್ತೀನಿ ನಾನು. Subject to candidates securing minimum qualifying marks as may be the stipulated by the bank for selection, this wait list will be valid for a period of 1 year from the date of declaration of final result. ಅಂದ್ರೆ ಏನ್ ಸರ್, 50% ವೇಟ್ ಲಿಸ್ಟ್ ಏನಿರುತ್ತೆ 50%. ಅಂದ್ರೆ ಕರ್ನಾಟಕಕ್ಕೆ 450 ಪೋಸ್ಟ್ ಇದ್ರೆ ವೇಟಿಂಗ್ ಲಿಸ್ಟ್ ಏನಿರುತ್ತೆ 225 ವೇಟಿಂಗ್ ಲಿಸ್ಟ್ ಇರುತ್ತೆ. ಸೊ ಈ 225 ಜನ ಅಂದ್ರೆ ಮೊದಲು 450 ಜನ ಸೆಲೆಕ್ಷನ್ ಆದ್ಮೇಲೆ ಇನ್ನು 225 ಜನ ನಿಮಗೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಇದರ ಅರ್ಥ ಏನು, ಸೆಲೆಕ್ಟ್ ಆದ 450 ಜನದಲ್ಲಿ ಯಾರಾದ್ರೂ ಜಾಯಿನ್ ಆಗ್ಲಿಲ್ಲ ಅಥವಾ ಇದ್ದವ್ರು ಯಾರಾದ್ರೂ ರಿಸೈನ್ ಮಾಡಿದ್ರೆ, ಜಾಯಿನ್ ಆದವ್ರು ಇಮಿಡಿಯೇಟ್ ಆಗಿ ಏನಾದ್ರು ರಿಸೈನ್ ಮಾಡಿದ್ದಲ್ಲಿ ಆ ಪೋಸ್ಟ್ ನ ಫಿಲ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಈ ವೇಟಿಂಗ್ ಲಿಸ್ಟ್ ನ ಮೇಂಟೈನ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ನಿಮಗೆ ವೇಟಿಂಗ್ ಲಿಸ್ಟ್ 1 ಇಯರ್ ವರೆಗೆ ಇರುತ್ತೆ, 1 ಇಯರ್ ವರೆಗೆ ತುಂಬಿಸ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ preliminary examination is tentatively scheduled in January 2024 ಅಂತ ಹೇಳಿದಾನೆ. ಅದನ್ನು ಬಿಟ್ಟಾಕಿ, ಅದು ಗೊತ್ತಿದೆ. Tentative candidate should choose the name of the center where he or she decides the examination. SBI however reserves the right to cancel any of the examination. ಇದೆಲ್ಲ ಬೇಕಾಗಿಲ್ಲ ನಮಗೆ. No request for the change of center for examination shall be entertained. ಸರ್ ಅಂದ್ರೆ ಏನ್ ಹೇಳ್ತಿದ್ದಾನೆ ನಮಗೆ, ನೀವು ಒನ್ ಟೈಮ್ ಇದನ್ನ ಕೊಟ್ಟಿದ್ದೀರಿ ಅಂದ್ರೆ ಯಾಕೆ ಸರ್ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಿದೆ ಅಲ್ಲ, ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಒಂದು ನಿಮಿಷ ಸರ್, ಒಂದು ಕೆಲಸ ಮಾಡ್ತೀನಿ, ನಮಗೆ ಮೇನ್ ಡೀಟೇಲ್ಸ್ ಏನೇನಿದೆ ಅದನ್ನೆಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೊ ನಮಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ವಿಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ ಸರ್, ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ, ಅಥವಾ ನಮ್ಮ ಟೀಮಿಂದ ಯಾರಾದರೂ ಒಬ್ಬರು ನಿಮಗೆ ಇದ್ರ ಮೇಲೆ ಒಂದು ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ, ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆನೂ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಓಕೆನಾ? ಸೊ ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿದ್ರು, okay, so this is my number 9380026977. ಅದು ಅಲ್ಲದೆ ಇನ್ನೊಂದು ನಂಬರ್ ಕೊಡ್ತೀನಿ ನಿಮಗೆ, 7019285369. ಇವೆರಡು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ. SBI ಕ್ಲರ್ಕ್ ಪ್ರಿಪರೇಷನ್ ಮಾಡೋ ಕೋರ್ಸ್ ಪರ್ಚೇಸ್ ಮಾಡೋದಕ್ಕಾದ್ರೂ ಅಥವಾ ಆಫ್ಲೈನ್ ಕೋಚಿಂಗ್ ಆದ್ರೂ, ಓಕೆನಾ? ಸೊ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಲ್ಲಿ ನಿಮಗೆ ಈ ಎರಡು ನಂಬರ್ಗೆ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇದನ್ನ ಇಲ್ಲಿ ನಿಂದಿರಿಸ್ತೀನಿ ನಾನು, ಮತ್ತೆ ನಿಮಗೆ ಸಪರೇಟ್ ಒಂದು ವಿಡಿಯೋ ಮಾಡಿ ಇದನ್ನ ಬಿಡುಗಡೆ ಮಾಡ್ತೀನಿ ಸರ್. ಓಕೆ.